ಮಗು ಚಕ್ಕರಾಯ ಅಪ್ಪ ನನ್ನನ್ನು ಮಾತನ್ನು ನಡೆಸಿ ಕೊಡುತ್ತೇನಪ್ಪ, ನಡೆಸಿ ಕೊಡುತ್ತೇನೋ. ಅದ್ಯಾವ ಮಾತು ಯಾರಪ್ಪ ನನ್ನ ಹಡದಪ್ಪ. ಮಗು ಚಕ್ಕರಾಯ ಅಪ್ಪ ಕೆಟ್ಟ ಬ್ಯಾಡರನ್ನು ಮುಟ್ಟಿ ಹೊಡೆಯಬೇಕಪ್ಪ, ಮುಟ್ಟಿ ಹೊಡೆಯಬೇಕು. ಅಪ್ಪ ನಿಮ್ಮಂತ ವೀರ ಸೂರರ ಕೈಲ ಆಗದ ಕೆಲಸ ನಿಮ್ಮ ಮಕ್ಕಳನ್ನು ನಮ್ಮಿಂದ ಹೇಗೆ ಸಾಧ್ಯವಪ್ಪ? ಬಾಳಿ ಎಕ್ಕಿದೆ. ಅಯ್ಯೋ ಮಗು ಚಕ್ಕರಾಯ, ಅಪ್ಪ ನೀನು ಮನೆಗೆ ಹೋಗಿ ನಿನ್ನ ಚಿಕ್ಕಪ್ಪ ಮತ್ತು ನಿನ್ನ ಚಿಕ್ಕಮ್ಮ ನಾನು ಕರೆದುಕೊಂಡು ಬಾರಪ್ಪ, ಕರೆದುಕೊಂಡು ಬಾ. ಆಯ್ತಪ್ಪ, ಹೋಗಿ ಬರ್ತಾರೆ. ತಮ್ಮ ಮಹೇಶ ಅಣ್ಣ, ನಾನು ಚಿಕ್ಕಪ್ಪನ ಮತ್ತು ತಾಯರನ್ನು ಕರೆದುಕೊಂಡು ಬರ್ತೇನೆ. ಅಲ್ಲಿವರೆಗೆ ತಂದವರ ಕಡೆ ಬಾರಪ್ಪ. ಹಾಗೇನಾ? ಬೇಗನೆ ಹೋಗಿ ಬೇಗನೆ ಬಾರಣ್ಣ, ಬೇಗನೆ ಬಾ. ಅಪ್ಪ ನಾನು ಬರ್ತೇನಪ್ಪ, ಬರ್ತೇನೆ. ಹೋಗಿ ಬಾ ಮಗು ಚಕ್ರಯ್ಯ, ಹೋಗಿ ಬಾ. ಮಗು ಮಾಳಿಂಗರಾಯ, ಅಪ್ಪ ನೀನಾದನು ಬಲಗಡೆ ಬಾರಪ್ಪ, ಬಲಗಡೆ ಬಾ. ಆಗಲಿ ಅಪ್ಪ. ಅಪ್ಪ ನನಗಾದ್ರೆ ಏನು ಹೇಳುತ್ತಂದ್ರೆ ನನ್ನಿಂದ ಏನಾಗಬೇಕು? ಮಗು ಮಾಳಿಂಗರಾಯ, ಅಪ್ಪ ನೀನಾದರೂ ನಮ್ಮನ್ನು ಮಾತನ್ನು ನಡೆಸಿಕೊಡ್ತೇನಪ್ಪ, ನಡೆಸಿಕೊಡುತ್ತೇನೆ. ಅಪ್ಪ ಅದ್ಯಾವ ಮಾತು ಹೇಳಪ್ಪ ನನ್ನ ಅಡಿದಪ್ಪ. ಅಪ್ಪ ನನ್ನ ಮಗನಾಗಿ ಹುಟ್ಟಿ ಬಂದ ಮೇಲೆ ನಿಮ್ಮ ಕರುಣೆಗೆ ತಾಪ ಕೊಡುವಂತ ಮಗ ನಾನಲ್ಲಪ್ಪ, ನಾನಲ್ಲ. ಅಪ್ಪ ಅದ್ಯಾವ ಮಾತು ಹೇಳಪ್ಪ ನನ್ನ ಅಡಿದಪ್ಪ. ಮಗು ಮಾಳಿಂಗರಾಯ, ಅಪ್ಪ ನನ್ನ ಮಾತವನ್ನು ನಡೆಸಿ ಕೊಡುತ್ತೇನೆಂದು ನನಗೆ ವಚನ ಕೊಡಪ್ಪ, ವಚನ ಕೊಡು. ಅಪ್ಪ ಆಗಲಿ ಅಪ್ಪ, ವಚನವನ್ನು ತೆಗೆದುಕೊಳ್ಳಪ್ಪ, ತೆಗೆದುಕೊಳ್ಳು. ಆಯ್ತು ಮಗು ಮಾಳೇಶ. ಅಪ್ಪ ಇಂದು ನಾನು ಸಂಗಮನ ಹತ್ತನ ಮುರಿಯಲಿ ಅಪ್ಪ ವಚನ ಪಟ್ಟಿನನ್ನು ನಡೆಸಿಕೊಡಬೇಕು ಮಗನೇ. ಜಾಕಿ ಎಚ್ಚರದಿಂದ ವಚನ ಕೊಡು. ಅಪ್ಪ ನನ್ನ ಮಾತಿನಂತೆ ನನ್ನ ಪ್ರಾಣ ಹೋಗಲಿ. ಅಪ್ಪ ನನಗೇನೇ ಬರಲಿ, ನನ್ನ ಪ್ರಾಣ ಹೋಗಲು ಚಿಂತೆ ಇಲ್ಲ. ನಿಮ್ಮ ಮಾತು ನಡೆಸಿಕೊಡುತ್ತೇನಪ್ಪ, ನಡೆಸಿಕೊಡುತ್ತೇನೆ. ಆಯ್ತು ಮಗು ಬಾಳೇಶ. ಅಪ್ಪ ಇನ್ನು ನಾನು ಸಂಗಮನ ಹತ್ತನ ಮುರಿಯಲಿ. ಅಪ್ಪ ಕೈ ಕಾಲ ಮಚ್ಚಳ ಮಾಡಿ ಬಾಯಲ್ಲಿ ಹಾಕಿದ ನೀರು ಒಗರು ಹಚ್ಚಿತು. ಅಪ್ಪ ಕೆಟ್ಟಿನ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಲು ಹೋದರೆ ಬಾಯಲ್ಲಿ ಹಾಕಿದ ಅನ್ನ ಕೈ ಹತ್ತಿತ್ತಪ್ಪ, ಕೈ ಹತ್ತಿತ್ತು. ಅಪ್ಪ ಮಗು ಮಹೇಶ, ಅಪ್ಪ ನನಗೆ ಅವಾಗೆ ಸಮಸ್ಯೆ ಬಂದಿತ್ತು. ಅಪ್ಪ ಅದೇ ಮುಳ್ಳು ಮುಚ್ಚಿದ ಮರಕ್ಕೆ ಕಂಬಳಿ ಗತ್ತಿಗೆ ಹಾಸಿಗೆಯನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಂಡಾಗ ಅಪ್ಪ ಆ ಕೆಟ್ಟ ಬ್ರಾಡರು ಬಂದು ನಮ್ಮ ಕೆದಾರವನ್ನು ಹೊಡೆದುಕೊಂಡು ಹೋದರಪ್ಪ, ಹೊಡೆದುಕೊಂಡು ಹೋದರು. ಅಪ್ಪ ಮಗು ಮಾಳೇಶ, ಅಪ್ಪ ಆ ಕೆಟ್ಟ ಬ್ರಾಡರ ಚೆಂಡ ಕಳೆದು ಮಾಳೇಶ, ಅಪ್ಪ ಆ ಚೆಂಡ ಕಳೆದು ಚಕ್ರ ಗಟ್ಟಿ ಕಟ್ಟಬೇಕು. ಅಪ್ಪ ಅವರ ರುಂಡ ಕಳೆದು ರುದ್ರ ಗಟ್ಟಿ ಕಟ್ಟಬೇಕು. ಅಪ್ಪ ಅವರ ದಡವರ ಕಳೆದು
ಮಾಲೇಶ ಅಪ್ಪ ಅವರ ದಡವನ್ನು ಕಡಿದು ಧರ್ಮದ ಕಟ್ಟಿ ಕಟ್ಟಬೇಕಪ್ಪ, ಧರ್ಮದ ಕಟ್ಟಿ ಕಟ್ಟಬೇಕು ಅಪ್ಪ ಅದೇ ಕಟ್ಟಿಯ ಮೇಲೆ ನೆತ್ತರಗಾಗಿತ್ತು ನುಡಿ ಹೇಳಬೇಕಪ್ಪ, ನುಡಿ ಹೇಳಬೇಕು ಅಪ್ಪ ಇಷ್ಟೇ ಮಗು ನನ್ನ ಆಸೆ, ಇಷ್ಟೇ ಅಪ್ಪ ಓ ಕೈ ಕಡೆಗೆ ಬೇಡ ಉಂಡವರ ಕಡೆದು ಅವರ ರುಂಡವನ್ನು ಕಡೆದು ರುದ್ರಗತಿ ಕಟ್ಟುತ್ತೇನೆ, ಅವರ ಚಂಡವನ್ನು ಕಡೆದು ಚಕ್ರಗತಿ ಕಟ್ಟುತ್ತೇನೆ. ಅದೇ ನತ್ರದಲ್ಲಿ ನುಡಿ ಹೇಳುತ್ತೇನಪ್ಪ, ನುಡಿ ಹೇಳುತ್ತೇನೆ. ಆಯ್ತೇನಪ್ಪ, ಆಯ್ತೇನು ಮಗು ಮಾಲೇಶ ಅಪ್ಪ. ನಿಮ್ಮಂತ ಸ್ವರ್ಗ ಚೆನ್ನೈನನ್ನು ಅಂತ ಮತ್ತೆ ನಾನೇ ತಂದನಪ್ಪ, ತಂದನ ಅಪ್ಪ ನಿಮ್ಮಂತ ತಂದೆಯನ್ನು ಪಡೆದು ನಾವೇ ಭಾಗ್ಯವಂತರಪ್ಪ, ನಾವೇ ಭಾಗ್ಯವಂತರು. ಮಗು ಮಾಲೇಶ ನಿನಗೆ ಒಡ್ಡಿ ವಾನಗವಾಗಲಿ ಅಪ್ಪ ನಿನ್ನ ಸಾಲ ಜೊತೆಗೆ ನೆರಳಾಗಲಿ ಅಪ್ಪ ನಿನ್ನ ಹೆಸರು ಮಾಯಪ್ಪಾರ ಮಾಯಪ್ಪನನ್ನು ಈ ಜಗತ್ತಿನಲ್ಲಿ ಬರದಿಡಲಪ್ಪ, ಬರದಿಡಲಿ ಮಗು ಮಾಳೇಶ ಅಪ್ಪ ನೀನು ನನ್ನ ಇನ್ನೊಂದು ವಚನವನ್ನು ನಡೆಸಿ ಕೊಡ್ತೇನಪ್ಪ, ನೆರವೇರಿಸಿ ಕೊಡ್ತೇನೆ. ಹೇಳಪ್ಪ, ನನ್ನ ಅಡಿದಪ್ಪ. ನಿನ್ನ ಅಣ್ಣ ಚಕ್ರಾಯ ಇನ್ನೂ ಬರಲಿಲ್ಲೇನಪ್ಪ, ಇನ್ನೂ ಬರಲಿಲ್ಲೇನು ಅಪ್ಪ ಇನ್ನು ಬರಲಿಲ್ಲಪ್ಪ, ಇನ್ನು ಬರಲಿಲ್ಲ. ನಮ್ಮ ಮನೆಯವರೆಲ್ಲರ ಮುಖವನ್ನು ನೋಡಿಕೊಂಡು ಪ್ರಾಣ ಕೊಡುವ ಆಸೆ ಇತ್ತು ಮಗು, ಆಸೆ ಇತ್ತು. ಅಪ್ಪ ಹಾಗೆಲ್ಲ ಮಾತನಾಡಬೇಡಪ್ಪ, ಹಾಗೆಲ್ಲ ಮಾತನಾಡಬೇಡ ಮಗು ಮಾಳೇಶ ಅಪ್ಪ. ಇನ್ನು ಮೇಲೆ ನನ್ನ ಆಸೆಯನ್ನು ಬಿಟ್ಟು ಬಿಡಪ್ಪ. ಅಪ್ಪ ಹಾಗೆಲ್ಲ ಮಾತನಾಡಬೇಡಪ್ಪ, ಹಾಗೆಲ್ಲ ಮಾತನಾಡಬೇಡ. ಇನ್ನು ಮೇಲೆ ನನ್ನ ಪ್ರಾಣ ಕೈಲಾಸಕ್ಕೆ ಕೈ ಚಾಚುತ್ತೆ, ಅಪ್ಪ ಈ ಭೂಮಿಗೆ ದಡ ಉರುಳುತ್ತೆ. ಅಪ್ಪ ಇನ್ನು ಮೇಲೆ ನನ್ನ ಆಸೆ ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು ಅಪ್ಪ ಮಗು ಮಾಳೇಶ ಅಪ್ಪ ನನ್ನ ಇನ್ನೊಂದು ಮಾತನ್ನು ನಡೆಸಿಕೊಡುತ್ತೇನಪ್ಪ, ನಡೆಸಿಕೊಡ್ತೇನು. ಹೌದು ಯಾವ ಮಾತು ಹೇಳಪ್ಪ, ನನ್ನ ಅಡಿದಪ್ಪ. ಈ ನನ್ನ ಹೊಟ್ಟೆಯಲ್ಲಿ ಚುಚ್ಚಿದ ಬಾಣವನ್ನು ನನ್ನ ಕೈಗಳಿಂದ ಕೀಳಬೇಕನ್ನುವ ಆಸೆಯಪ್ಪ, ಆಸೆ. ಆಗಲಿ ಅಪ್ಪ, ಸಂತೋಷದಿಂದ ಪ್ರಾಣ ಬಿಡುತ್ತೇನಪ್ಪ, ಪ್ರಾಣ ಬಿಡುತ್ತೇನೆ. ಆಗಲಿ ಅಪ್ಪ.
ಬಂದು ಅಡಿದರು